ಪ್ರೀತಿಯ ಪುಟಾಣಿ ಮಕ್ಳೇ, ಏನು ಮಾತಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಾವು ಬರೋದನ್ನ ನೀವು ಕಾಯ್ತಾ ಇದ್ರಿ ಅಂತೆಲ್ಲ ಇಲ್ಲಿರೋರು ಹೇಳಿದಾಗ ಸಾಕಪ್ಪ, ಇದಕ್ಕಿಂತ ಇನ್ನೇನು ನಾನು ಅಪೇಕ್ಷೆ ಪಡೋಂಗಿಲ್ಲ. ತುಂಬಾ ಸಂತೋಷ ಆಯ್ತು ನನಗೆ ಬಂದಿದ್ದು. ಹಾಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ನುವಾಗ ನಮ್ಮ ತಮ್ಮ, ನಮ್ಮ ಅಕ್ಕ ಅವರು ಕೂಡ ನನ್ನ ಈ ಕೆಲ್ಸಕ್ಕೆ ಜೊತೆಯಾಗಿ ಬಂದಿದ್ದಾರೆ. ಹಾಗೆ ನನ್ನ ಮಗ 2026-27 ಹೊಸ ಶೈಕ್ಷಣಿಕ ವರ್ಷ. ಶಾಲೆಗಳೆಲ್ಲ ಪ್ರಾರಂಭ ಆಗಿ ತುಂಬಾ ದಿವಸ ಆಯ್ತು. ಸರಿಯಾಗಿ ತುಂಬಾ ಲೇಟ್ ಆಗ್ಲಿಲ್ಲ ಅಂತ ಅನ್ಕೊಳ್ತೀನಿ. ಜೂನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ? ಎಲ್ಲಾರ್ಗು ಹೊಸ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ. ಎಲ್ಲಾ ಮಕ್ಕಳು ಚೆನ್ನಾಗಿ ಓದಿ, ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಶಾಲೆಗೆ ನಿಮ್ಮನ್ನು ಕಳಿಸ್ತಾ ಇದ್ದಾರೆ, ಅವ್ರಿಗೂ ನನ್ನ ಅಭಿನಂದನೆಗಳು. ಅದು ಸುಮ್ಮನೆ ತಮಾಷೆ ಮಾತಲ್ಲ. ಹಾಗಾಗಿ ಎಲ್ಲ ನಿಮ್ಗೇನು ಸವಲತ್ತು ಈಗ ಸಿಗ್ತಾ ಇದೆ ಎಲ್ಲ ಬಳಸ್ಕೊಂಡು ಮಕ್ಕಳು ಚೆನ್ನಾಗಿ ಓದಿ ಬರೀರಿ, ಒಳ್ಳೆ ಸಾಧನೆ ಮಾಡಿಪ್ಪ. ಈ ಕ್ಷೇತ್ರದ ಆರಾಧ್ಯ ದೈವ ಮಲೆಮಹದೇಶ್ವರನ್ನ ಕೇಳ್ಕೊಳ್ತೀನಿ. ದೇವರೇ ಪ್ರತಿ ಮಗುಗೂ ಆಯಸ್ಸು, ಆರೋಗ್ಯ, ವಿದ್ಯೆ ಕೊಟ್ಟು ಕಾಪಾಡ್ಲಿ ಅಂತ. ಥ್ಯಾಂಕ್ ಯು. ಈ ಸಭೆ ಉದ್ದೇಶಿಸಿ 2 ಹಿತನುಡಿಗಳನ್ನ ಹೇಳಿದಂತಹ ನೇತ್ರ ಮೇಡಮ್ ಅವರಿಗೆ ಧನ್ಯವಾದ. ಈ ಶಾಲೆಯಲ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ಪಠ್ಯ ಪುಸ್ತಕಗಳನ್ನ ದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ HM ಸರ್, ಅಕ್ಕಪಕ್ಕದ ಶಾಲೆಯ ಮುಖ್ಯೋಪಾಧ್ಯಾಯರುಗಳಿಗೆ ತುಂಬ ಥ್ಯಾಂಕ್ಸ್. ಒಂದು ಅಂದರೆ ನನ್ನ ತಂಗಿ ನೇತ್ರೇಶ್ವರಿ ಅವರು ಇಷ್ಟು ಒಳ್ಳೆ ಕೆಲಸವನ್ನ ಒಂದು ಸಮಾಜಮುಖಿಯಾಗಿ ಆಯ್ಕೆ ಮಾಡ್ಕೊಂಡಿರೋದು ನನಗೆ ತುಂಬಾ ಹೆಮ್ಮೆಯ ವಿಷಯ. ನಾನು ಹೋದ ವರ್ಷ ಕೂಡ ಬಂದಿದ್ದೆ ಇಲ್ಲಿಗೆ. ಮತ್ತೆ 1 ವರ್ಷ ಹೋಗಿದ್ದು ಆ ಸ್ಪೀಡೇ ಗೊತ್ತಾಗ್ಲಿಲ್ಲ ನಮ್ಮ ಎಷ್ಟು ಬೇಗ ಇನ್ನೊಂದು ಹೊಸ ವರ್ಷ ಬಂದ್ಬಿಟ್ಟಿದೆ ಅಂತ ಹೇಳಿ. ಒಂದು ಮನೆ ಒಳಗಡೆ ನಮ್ಗೆ ಆಗಿರ್ಬೋದು, ಅಥವಾ ನೇತ್ರೇಶ್ವರಿ ಅವರ ಕೊಲೀಗ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಬಂಧು ಬಾಂಧವರುಗಳಾಗಿರ್ಬೋದು, ಈ ತರಹ ನಾವು ದಾನಗಳನ್ನ, ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಅದರಲ್ಲಿ ಸಿಗುವಂತಹ ಖುಷಿ ಎಷ್ಟಿದೆ. ಆ ಹಂಚಿಕೆಯಲ್ಲಿ ನಾವು ಪಾಲುದಾರರಾಗಿದ್ದೀವಲ್ಲ, ಅದು ನಮ್ಗೆ ಪುಣ್ಯದ್ದು ಕೃಪೆನೆ ಅಂತ ಅನ್ಸುತ್ತೆ. ಪ್ರತಿ ಹೆಜ್ಜೆನಲ್ಲೂ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ನಮ್ಮ ತಮ್ಮ ಎಲ್ಲಾ ಕಡೆನೂ ನಮ್ಮನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ನಮ್ಮ ಜೋಪಾನ, ನಮ್ಮ ಹಿತೈಷಿಯಾಗಿ ಎಲ್ಲಾ ಕಾಲದಲ್ಲೂ ಬ್ಯಾಕ್ ಗ್ರೌಂಡ್ ಸಪೋರ್ಟಿವ್ ಆಗಿ ನಿಂತಿದ್ದಾನೆ. ನಮ್ಮ ತಂದೆ ಅವ್ರ ಜೊತೆಗೆ ಇವಾಗ ಎಲ್ಲಾ ಟೈಮಲ್ಲಿ ಬರಕ್ ಆಗದಿದ್ರು ಸಹ ಆ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಇವ್ರು ತಗೊಂಡು ನಿರ್ವಹಿಸ್ತಾ ಇದ್ದಾರೆ. ಬಹಳ ಸೈಲೆಂಟ್ ಆಗಿದ್ರು. ನಮ್ ಒಳಗಡೆ ಇರುವಂತ ವಾಯ್ಸ್ಗೆ ಆಕ್ಚುಲಿ ಚೈತನ್ಯ ನಮ್ ತಮ್ಮನೇ ಅಂತ ಹೇಳ್ಬೋದು. ಸೊ ಎಲ್ಲ ಮಕ್ಕಳುಗಳಿಗೂ ನಾನು ಪರ್ಸನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ, ನಾವು ಸಹ ನಿಮ್ ತರ ಕನ್ನಡ ಮೀಡಿಯಂ ಅಲ್ಲಿ ಒಂದು ಈ ಬೇರೆ ಬೇರೆ ರೀತಿಯ ಸ್ಕೂಲ್ ವಾತಾವರಣಗಳನ್ನ ನೋಡಿ ಬೆಳೆದ್ವಿ. ಬಟ್ ಇವತ್ತು ನಾವು ಒಂದು ಹಂತದಲ್ಲಿ ಬಂದಿದೀವಿ ಅಂತಂದ್ರೆ ಅದಕ್ಕೆ ವಿದ್ಯಾಭ್ಯಾಸ ಒಂದೇ ಕಾರಣ. ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ ಎಜುಕೇಶನ್ ವಿಷಯದಲ್ಲಿ ಅದೇ ಜೀವನ ಪರ್ಯಂತ ನಮಗೆ ಜೊತೆಗೆ ಬರೋದು. ಈಗ ನಾವು ಪ್ರತಿ ಹೆಜ್ಜೆ ಇಡ್ಬೇಕಾದ್ರೆ ನಮ್ ಚಪ್ಪಲ್ ನಮ್ ಜೊತೆಗಿರುತ್ತಲ್ವಾ, ಅದಕ್ಕಿಂತ ಹೆಚ್ಚಿಂದು ವಿದ್ಯೆ. ಸೊ ಈ ಪ್ರತಿ ಒಂದು ಪುಸ್ತಕದಲ್ಲೂ ನೀವು 1 ಅಕ್ಷರ ಬರೆದ್ರು ಸಹ ಅದು ನಿಮ್ಗೊಂಥರ ರಿಸರ್ವ್ ಬ್ಯಾಂಕ್ ಅಲ್ಲಿ ಹಣನ ಡೆಪಾಸಿಟ್ ಮಾಡ್ತಿರಲ್ಲ, ಹಾಗೆ ವಿದ್ಯೆ ಧನಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಇದೆ. ಸೊ ಅಂತಹದನ್ನ ಎಲ್ಲಾರು ಚೆನ್ನಾಗಿ ಸಂಪಾದಿಸ್ಕೊಳ್ಳಿ, ಎಲ್ಲಾರು ಯಶಸ್ಸಿನ ಹಾದಿಯಲ್ಲಿ ನಡೀರಿ. ನಿಮ್ಮ ಜಾಗ, ನಿಮ್ಮ ಬಂಧು ಬಾಂಧವರಿಗೆ ಎಲ್ಲರಿಗಿಂತ ನೀವು ಉತ್ತಮರು ಗುಣ, ನಡತೆ, ಮರ್ಯಾದೆಗಳಲ್ಲಿ ಅಂತ ಅನ್ನೋದನ್ನ ನೀವು ಸಮಾಜಕ್ಕೆ ತೋರಿಸಿ ಆ ತರ ನಿಮ್ ಭವಿಷ್ಯ ಆಗ್ಲಿ ಅಂತ ಎಲ್ಲರಿಗೂ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಾನ ಕೊಡುವವರು ಮತ್ತೆ ದಾನ ತೆಗೆದುಕೊಳ್ಳುವವರ ನಡುವೆ ಸಂಪರ್ಕ ಸೇತುವೆಯಾಗಿ ನಿಂತಿರುವಂತವ್ರು. ನಿಜಕ್ಕೂ ಕೂಡ ಅವರನ್ನ ನಾವು ಅಭಿನಂದಿಸೋದನ್ನ ಮರ್ತಿದ್ದೇವೆ. ಯಾಕೆಂತ ಹೇಳಿದ್ರೆ ನಿಜಕ್ಕೂ ಕೂಡ ದಾನ ಕೊಡುವವರು ಎಲ್ಲಿಗೆ ಕೊಡ್ಬೇಕಂತ ಗುರುಸಿ ತೋರಿಸಿರ್ತಕ್ಕಂಥವ್ರು ನಮ್ಮ ಗುರುಗಳು. ಹಾಗಾಗಿ ದಾನ ಪಡೆದುಕೊಳ್ಳುವವರು ಮತ್ತು ಕೊಡುವವರ ನಡುವಿನ ಸಂಪರ್ಕ ಸೇತುವೆಯಾಗಿ, ಹೇಗೆ 2 ಊರಿಗೆ ಒಂದು ಸೇತುವೆ ಇಲ್ಲದೆ ಸಂಪರ್ಕ ಸಾಧ್ಯವಿಲ್ಲವೋ ಹಾಗೆ ನಮ್ಮೆಲ್ಲರ ನಡುವೆ ಸಂಪರ್ಕ ಸೇತುವೆಗೆ ಕೆಲಸ ಮಾಡುವ ಶ್ರೀಕಂಠ ಸರ್ ಅವರಿಗೆ, ಮಲೆಮಹದೇಶ್ವರ ಅವರ ಮೆಚ್ಚಿನ ದೈವ ಕಂಬಾಳ ಸಿದ್ದೇಶ್ವರ ಅವರಿಗೆ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ. ಮತ್ತೆ ಮೌಲ್ಯ ಸಿದ್ಧಾಂತ ಅಂತ ಹೇಳಿ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ನಾನು ಮುನಿಶೆಟ್ಟಿ ದೊಡ್ಡಿನಲ್ಲಿ ಕಳೆದ 2 ವರ್ಷದಿಂದ ಮೌಲ್ಯ ಶಿಕ್ಷಣ ಅಂತಾನೆ ವಾರದಲ್ಲಿ 1 ತರಗತಿ ಮಾಡ್ತಿದ್ದೀನಿ. ಬಹುಶಃ ಅದು ನನ್ನ ಕನಸಿಗೆ ಸರ್ಕಾರ ಎಷ್ಟು ಹತ್ತಿರವಾಗಿದೆ ಅಂದ್ರೆ, ಈ ವರ್ಷ ಮೌಲ್ಯ ಶಿಕ್ಷಣ ಅಂತ ಹೇಳಿ ಒಂದು ಪಠ್ಯ ಪುಸ್ತಕನೇ ಬಿಡುಗಡೆ ಮಾಡಿ. ನಾನು ಕಳೆದ 5 ವರ್ಷದಿಂದ ಮೊದಲಿನ ಮೌಲ್ಯ ಶಿಕ್ಷಣ ಮಕ್ಕಳಿಗೆ ಮಾಡಿದ್ದೀನಿ. ನಮ್ಮ ಮಕ್ಳಿಗೆ ಗೊತ್ತಿದೆ ಅಲ್ವಾ?
ಮೌಲ್ಯ ಶಿಕ್ಷಣ ಅಂತೇಳಿ ವಾರದಲ್ಲಿ ಒಂದು ತರಗತಿ ಮೌಲ್ಯ ಶಿಕ್ಷಣ ಬರೆದು ನೀತಿ ಕಥೆಗಳನ್ನ ಮಕ್ಕಳು ಸೊಸೈಟಿನಲ್ಲಿ ಹೇಗಿರಬೇಕು, ಶಿಕ್ಷಣಕ್ಕಿಂತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮಾನವೀಯ ಮೌಲ್ಯಗಳು ಅನ್ನೋದನ್ನ ಮತ್ತು ನೈತಿಕತೆಯನ್ನ ಮಕ್ಕಳಿಗೆ ಕಲಿಸ್ಕೊಡುವಂತ ಪ್ರಯತ್ನ ಪಟ್ಟಿದೆ. ಇವಾಗ ಸರ್ಕಾರವು ಕೂಡ ಅದಕ್ಕೆ ಪೂರಕವಾಗಿರುವಂತದ್ದು ನಿಜಕ್ಕೂ ಕೂಡ ಮೌಲ್ಯ ಶಿಕ್ಷಣ ತಂದಿದೆ. ಹಾಗಾಗಿ ಮಕ್ಕಳು ಕೂಡ ಎಲ್ಲ ಮೌಲ್ಯ ಸಿದ್ಧಾಂತದನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಒಳ್ಳೆಯವರಾಗಿ ಬದುಕಿ ಅಂತೇಳಿ ಮಕ್ಕಳಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಥ್ಯಾಂಕ್ ಯು. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಸುಂದರವಾದ ಕಾರ್ಯಕ್ರಮ. ಸೊ ಮಾತಾಡೋಕ್ಕೆ ಪದಗಳೇ ಇಲ್ಲ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಶಾಂತ್ ಸರ್ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೋರ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಪಠ್ಯಪುಸ್ತಕ ಹಾಗೂ ಪ್ರತಿಯೊಂದು ವ್ಯವಸ್ಥೆಗೂ ಮುಖ್ಯವಾದ ಕಾರಣ ನಮ್ಮ ಶ್ರೀಕಂಠಣ್ಣ ಹಾಗೂ ಜೂನಿಯರ್ ವಿಷ್ಣುವರ್ಧನ್ ಅಂತಲೇ ಹೇಳ್ತಾರೆ ನಮ್ಮ ಕೌದಳ್ಳಿ ಭಾಗಕ್ಕೆ. ಹೇಳ್ಬೇಕು ಅಂದ್ರೆ ನಮ್ಮ ಅನೂರು ಭಾಗದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಅಂದ್ರೆ ಶ್ರೀಕಂಠಣ್ಣ ಅಂತ. ನಿಮ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ, ಮಕ್ಕಳಿಗೆ ಸರಿಯಾಗಿ ನೋಡಿಲ್ಲ. ಇವರೇ ಸದ್ಯಕ್ಕೆ ನಮ್ಮ ಈ ಕಡೆನ ಜೂನಿಯರ್ ವಿಷ್ಣುವರ್ಧನ್. ಪ್ರತಿಯೊಂದು ಹಳ್ಳಿಗೂ ಹಾಗೂ ಹೇಳ್ಬೇಕು ಅಂದ್ರೆ ತಾಲ್ಬೆಟ್ಟ ಆಗಿರ್ಬೋದು, ಅದ್ರ ಮುಂದೆ ನಾಗಮಲೆ ಅಂತ ಗುಡ್ಡಗಾಡು ಪ್ರದೇಶಗಳಲ್ಲಿ ಗಾಡಿಲಿ ಹೋಗೋದೇ ಕಷ್ಟ. ಅಂತದ್ರಲ್ಲಿ ಬುಕ್ಸ್ ಗಳನ್ನ ತಮ್ಮ ಸ್ಕೂಟರ್ ತಗೊಂಡು ಅಂತ ಪ್ರದೇಶಗಳಿಗೆಲ್ಲ ಹೋಗಿ ತಲುಪಿಸ್ಬೇಕು ಅಂತ ಪ್ರತಿಯೊಂದು ಒಬ್ಬರಿಗೂ ಬೇರೆಯವ್ರ ಸಹಾಯನ ಕೇಳದೆ ತಾವೇ ಸ್ವಇಚ್ಛೆಯಿಂದ ಹೋಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಹಾಗೂ ಅವ್ರ ಉದ್ಯೋಗ ಇದ್ರು ಆ ಉದ್ಯೋಗದ ಮಧ್ಯೆ ತಮ್ಮ ಈ ಉತ್ತಮ ಕಾರ್ಯಕ್ಕೆ ಎಲ್ಲರೂ ಬೆಂಬಲ ಕೊಡಿ ಅಂತ ಪ್ರತಿಯೊಂದು ಇದ್ರಲ್ಲೂ ಇದ್ ಮಾಡ್ತಾ ಇದ್ದಾರೆ. ಇದೇ ತರ ನಮ್ಮ ಬೆಂಬಲ ಎಲ್ಲರಿಗೂ ಇವ್ರಿಗೆ ಇರಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಶಾಂತ್ ಸರ್ಗೆ ಧನ್ಯವಾದಗಳು. ಹಾಗೆ ನಮ್ಮ ಒಂದು ಈ ಭಾಗದಲ್ಲಿ ಮಳೆನೇ ಇರಲಿಲ್ಲ. ತುಂಬಾ ದಿನಗಳಿಂದ ನಾವು ಮಳೆ ಬಂದ್ರೆ ಸಾಕಪ್ಪ ಅಂತ ಇದ್ವು. ಈ ವಾತಾವರಣ ನೋಡಿದಾಗ ಪುಣ್ಯವಂತರು ಕಾಲಿಟ್ರೆ ಮಳೆ ಕೂಡ ಬರುತ್ತಂತೆ. ದೇವತೆಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನು ನೋಡ್ತಾ ಇರ್ತವೆ. ಅಂದ್ರೆ ಈ ತರ ಕೆಲಸಗಳನ್ನ ಮಾಡಿದಾಗ, ದಾನ ಧರ್ಮ ಮಾಡಿದಾಗ ಮಳೆ ಬೆಳೆ ಆಗ್ತದೆ. ಹಿಂದಿನ ಕಾಲದಿಂದನೂ ಹೇಳ್ಕೊಂಡು ಬಂದಿರತಕ್ಕಂಥ ಮಾತು. ಒಳ್ಳೆಯವರಿದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಮಕ್ಕಳೇ, ಇದು ನಿಮ್ಗೊಂದು ಅವಕಾಶ. ಈ ಅವಕಾಶವನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದಿನ ಜೀವನದಲ್ಲಿ ನೀವು ಕೂಡ ಇದೇ ರೀತಿ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಬೇರೆ ಮಕ್ಕಳಿಗೆ ನೀವೇನ್ ಕಷ್ಟ ಪಟ್ಟು ಬಂದಿದ್ದೀರಾ ಆ ಒಂದು ದಾರಿಯನ್ನ ಮರೀದೆ ನೀವು ಈ ಒಂದು ಕಾರ್ಯಗಳನ್ನ, ಈ ತರ ಮಾನವೀಯ ಮೌಲ್ಯ ಇರ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಮಾಡಿ. ಹಾಗೆ ನಮ್ಮ ಇದೇ ಶಾಲೆಗೆ ಓದಿದಂತಹ ರಂಗಸ್ವಾಮಿ ಅವರಿದ್ರು, ಏಳಬದಿಯವರು, ಅವರು ಕೂಡ ಬಹಳ ಕಾರ್ಯಗಳನ್ನ ಇದೇ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅವರು ಕೂಡ ನಮ್ಮ ಶಾಲೆಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ನೀವು ಕೂಡ ಅದನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾ, ಈಗ ಈ ಕಾರ್ಯಕ್ರಮದ ಅಂಗವಾಗಿ ಅದ್ಭುತವಾಗಿ ರುಚಿಕರವಾಗಿ ಮಾಡಿ ಎಲ್ಲಾ ಮಕ್ಕಳಿಗೂ ಸರಿಯಾದ ಸಂದರ್ಭಕ್ಕೆ ಕೊಡ್ತಕ್ಕಂತ ನಮ್ಮ ಒಂದು ಅಡುಗೆ ಸಹಾಯಕರು, ಇವರಿಗೆ ನಮ್ಮ ಗಣ್ಯರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ದೊಡ್ಡ ಮನಸ್ಸಿಂದ ಮಾಡ್ತಾ ಇದ್ದಾರೆ. ಸನ್ಮಾನ ಅಲ್ಲ ಸರ್, ಉಡುಗೊರೆ, ಒಂದು ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ, ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಮಕ್ಕಳೇ. ಸಾಕು ನೋಡಿ. ಲಾಸ್ಟ್ ಟೈಮು ನಾವು ಬಂದಾಗ ಮೇಡಮ್ ಅವ್ರು ನೋಡ್ಕೊಂಡು ಹೋಗಿದ್ರು. ತದನಂತರ ಸೊ ಇವ್ರಿಗೆ ಏನು ಕೊಟ್ಟಿರಲಿಲ್ಲ ಅಂತಕ್ಕಂಥ ಒಂದು ಏನು ಮನಸ್ಸಲ್ಲಿತ್ತು ಅವ್ರಿಗೆ, ಅದನ್ನು ಮನದಟ್ಟು ಮಾಡಿಕೊಂಡು ಇವತ್ತು ಬಂದು ಇವ್ರಿಗೆ ಬೇಕಾದಂತಹ ಒಂದು ಸ್ಯಾರಿಯ ಒಂದು ವ್ಯವಸ್ಥೆಗಳನ್ನು ನಮ್ಮ ನೇತ್ರ ಮೇಡಮ್ ಅವರು ಮಾಡಿಕೊಟ್ಟಿರ್ತಾರೆ. ಎಂತಹ ಕಾರ್ಯಕ್ರಮಗಳು ಭಾಳ ಖುಷಿ ಆಯ್ತು. ಇದು ಉತ್ತಮವಾದ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮವನ್ನು ನಾನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ. ಸೂಪರ್ ಮೇಡಮ್. ಹಾಯ್, ಬನ್ನಿ ಸರ್, ಊಟ ಮಾಡೋಣ. ಅಮ್ಮ ಖುಷಿ ಆಯ್ತವಾ? ಒಳ್ಳೆಯದಲ್ಲಿ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅಡುಗೆ ಸಹಾಯಕರು ಕೂಡ ಒಂದು ಕಿರುಕಾಣಿಕೆ ಇದೆ, ಅದನ್ನ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಪಡ್ಕೊಳ್ತಾರೆ. ಓ, ಮುನಿಶೆಟ್ಟಿ ದೊಡ್ಡಿಗ. ಒಳ್ಳೇದಾಯ್ತು ಸರ್, ಒಳ್ಳೇದಾಯ್ತು. ಹೌದು ಹೌದು, ಸೂಪರ್ ಸೂಪರ್, ಒಳ್ಳೇದಾಗಲಿ ಒಳ್ಳೇದಾಗಲಿ. ನೋಡಿ, ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದರಂತೆಯೇ ಏನು ಹೊಸೂರು ಕಾಲೋನಿ ಇಲ್ಲಿ ಇಬ್ರು ಅಡಿಗೆ ಸಹಾಯಕರಿದ್ದಾರೆ. ಅದಂತರ ಮುನಿಶೆಟ್ಟಿ ದೊಡ್ಡಿಲಿ ಒಬ್ರು ಇದ್ದಾರೆ. ಅದನ್ನ 3 ಜನ ಗುರುತಿಸಿ 3 ಜನಕ್ಕೆ ಸೀರೆಗಳನ್ನ ತಂದು ಕೊಟ್ಟಿರ್ತಾರೆ. ನಿಮಗೂ ಸಾಧ್ಯವಾದರೆ ಬನ್ನಿ, ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ. ಈ ತರಹದ ಒಂದು ಕಾರ್ಯಕ್ರಮವನ್ನು ಗುರುತಿಸಿ ಅಂತ
ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಸೊ ಇಲ್ಲಿಗೆ ಈ ವರ್ಷದ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬೇಕಾದಂಥ ಎಲ್ಲ ಅಗತ್ಯ ಪರಿಕರಗಳನ್ನು ವಿತರಿಸೋದ್ರಲ್ಲಿ ಯಶಸ್ವಿಯಾಗಿರ್ತೀವಿ. ಸೊ ನೋಡೋಣ, ಸಾಧ್ಯವಾದರೆ ಮತ್ತೆ ಏನು ಈ ಥರದ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಕ್ಕಂಥವ್ರು ನನಗೆ ಕರೆ ಮಾಡಿ, ನಾವು ಮತ್ತಷ್ಟು ಕುಗ್ರಾಮಗಳಿದೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಕೈಲಾದಂತಹ ಶಕ್ತಿ ಭಕ್ತಿಯನ್ನು ನೀಡಿಸ್ತೀನಿ. ಧನ್ಯವಾದಗಳು. ನಮ್ಮ ಪ್ರಸಾದನ್ ಅವರ ಅಳಿಯ ಮತ್ತು ಅವ್ರ ಮಗಳು ಶಿಲ್ಪಾಶ್ರೀ ಮತ್ತು ನಮ್ಮ ಏನು ನೇತ್ರಾ ಮೇಡಮ್ ಅವರು ಮತ್ತು ಅವ್ರ ಸಿಸ್ಟ್ರು ಪವಿತ್ರ ಮೇಡಮ್ ಅವರು ಮತ್ತು ಅವರ ತಮ್ಮ ಅರ್ಜುನ್ ಅವರು ಎಲ್ಲರೂ ಸಹ ಬಂದು ಒಂದು ಅದ್ಭುತವಾದ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಸೊ ಇದನ್ನು ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.